ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 70, 70ನೇ ಕೀರ್ತನೆ. 70ನೇ ಕೀರ್ತನೆಯನ್ನು ಬರೆದಂಥ ವ್ಯಕ್ತಿ ಅರಸನಾದ, ಇನ್ನೂ ಹೇಳಬೇಕಾದರೆ ಪ್ರವಾದಿಯಾದ ದಾವೀದನು. ಯಾಕೆ ಪ್ರವಾದಿಯಾದ ದಾವೀದನು ಎಂಬುದಾಗಿ ನಾನು ಹೇಳ್ತಿದ್ದೇನೆ ಅಂತ ಹೇಳಿದರೆ, 69ನೇ ಕೀರ್ತನೆ ಇದನ್ನು ದಾವೀದನು ಬರೆದದ್ದು. ಮತ್ತು ಇದರ ವಿಷಯದಲ್ಲಿ ನಾವು ನೋಡುವಾಗ ಹೊಸ ಒಡಂಬಡಿಕೆಯಲ್ಲಿ ಇದನ್ನು ನಿನ್ನ ಆಲಯಾಭಿಮಾನವು ನನ್ನನ್ನು ಬೆಂಕಿಯಂತೆ ದಹಿಸಿದೆ ಮುಂತಾದ ವಾಕ್ಯಗಳನ್ನು ನೋಡುವಾಗ ಇದು ದೇವರು, ಈ ವಾಕ್ಯಗಳನ್ನು ದೇವರು ದಾವೀದನ ಮುಖಾಂತರ 68, 18ನೇ ವಚನ ಪ್ರಕಾರವಾಗಿ ಕೂಡ ನಾವು ನೋಡುವಾಗ ಪೌಲನು ಎಫೆಸ 4ರಲ್ಲಿ ಪ್ರವಾದಿ ಹೇಳಿದ್ದಂತೆ ಅಥವಾ ಪ್ರವಾದಿ ಹೇಳುತ್ತಾನೆ ಎಂಬುದಾಗಿ ಪೌಲನು ದಾವೀದನನ್ನು ಪ್ರವಾದಿ ಎಂಬುದಾಗಿ ಎಫೆಸ 4, ರೋಮ 15 ಇತ್ಯಾದಿ ವಚನಗಳಲ್ಲಿ ಹೇಳಿರೋದರಿಂದ ದಾವೀದನು ಪ್ರವಾದಿ. ಆದ ಕಾರಣ ಪ್ರವಾದಿಸಿದ್ದಾನೆ. ಅದಕ್ಕೆ ಲೂಕ 24:44ರಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮೋಶೆಯ ಧರ್ಮಶಾಸ್ತ್ರ, ಪ್ರವಾದಿಗಳ ಗ್ರಂಥ ಮತ್ತು ಕೀರ್ತನೆಗಳಲ್ಲಿ ನನ್ನ ವಿಷಯವಾಗಿ ಬರೆದಂಥದ್ದು ನೆರವೇರಬೇಕು ಎಂಬುದಾಗಿ ಹೇಳಿರುವಾಗ, ದಾವೀದನು ಕೂಡ ಕ್ರಿಸ್ತನ ಬಗ್ಗೆ ಪ್ರವಾದಿಸಿದ ಅನೇಕ ಪ್ರವಾದನೆಗಳನ್ನು ಕೀರ್ತನೆಗಳಲ್ಲಿ ನೋಡ್ಬೋದು. ಯಾಕಂತೇಳಿದರೆ 150 ಕೀರ್ತನೆಗಳಲ್ಲಿ 70 ಕೀರ್ತನೆಗಳು ದಾವೀದನು ಬರೆದದ್ದು. 150ರಲ್ಲಿ 70 ದೊಡ್ಡದು. ಹತ್ರ ಕೀರ್ತನೆಗಳ ಅರ್ಧ ದಾವೀದನೇ ಬರೆದಿತ್ತು. ಈಗ 70ನೇ ಕೀರ್ತನೆಗೆ ನಾವು ಬಂದಿರುವಾಗ ಆ 70ನೇ ಕೀರ್ತನೆ ಅದು 40ನೇ ಕೀರ್ತನೆಗೆ ಹೋಲಿಕೆಯಾಗಿರುವಂಥ ಕೀರ್ತನೆಯಾಗಿದೆ. ಯಾಕಂದರೆ ಕೀರ್ತನೆ 40 13ರಿಂದ 17ನೇ ವಚನದವರೆಗೆ ಇರುವಂಥ ವಾಕ್ಯ ಭಾಗಗಳು ಕೀರ್ತನೆ 70ರಲ್ಲಿರುವಂಥ ಒಂದು ವಚನಗಳಿಗೆ ಹೋಲುವಂಥದ್ದಾಗಿದೆ. ಸರಿ, ಈ ಒಂದು ಕೀರ್ತನೆಯನ್ನು ಯಾವಾಗ ಹಾಡಬೇಕು ಎಂಬುದಾಗಿ ನೋಡುವಾಗ, ಜ್ಞಾಪಕಾರ್ಥ ನೈವೇದ್ಯ ಸಮರ್ಪಣೆಯಲ್ಲಿ ಈ ಒಂದು ಕೀರ್ತನೆಯನ್ನು ಯೆಹೂದ್ಯರು ಹಾಡ್ತಿದ್ರಂತೆ. ಯಾವ ರೀತಿಯಾಗಿ ಒಂದೊಂದು ಕಾಲಕ್ಕೆ, ಅಂದರೆ ಅವಕಾಶಕ್ಕೆ, ಸಂದರ್ಭಕ್ಕೆ ಅನುಸಾರವಾಗಿ ಹಾಡುಗಳನ್ನು ನಾವು ಈ ದಿವಸಗಳಲ್ಲಿ ಕೂಡ ಕ್ರಿಸ್ತ ಜಯಂತಿಗೆ ಒಂದು ಹಾಡು ಮತ್ತು ಪುನರುತ್ಥಾನಕ್ಕೆ ಒಂದು ಹಾಡು, ಅಥವಾ ಶ್ರಮ ಮರಣ ಅಥವಾ ಕ್ರಿಸ್ತನ ಮರಣವನ್ನು ಯೋಚಿಸುವಂಥ ಅಥವಾ ಶುಭ ಶುಕ್ರವಾರ ಅಂತ ಹೇಳ್ತಾರಲ್ಲ, ಅಂಥ ಒಂದು ಸಂದರ್ಭದಲ್ಲಿ ಹಾಡು, ಹುಟ್ಟು ಹಬ್ಬಕ್ಕೆ ಒಂದು ಹಾಡು, ಶವ ಸಂಸ್ಕಾರಕ್ಕೊಂದು ಹಾಡು, ಈ ರೀತಿಯಾಗಿ ಕೆಲವು ಹಾಡುಗಳು ಕೆಲವರು ಆಯ್ಕೆ ಮಾಡಿ ಹಾಡುವಂತೆ ಯೆಹೂದ್ಯರು ಖಂಡಿತವಾಗಿ ಒಂದೊಂದು ಅವಕಾಶಕ್ಕೆ, ಸಂದರ್ಭಕ್ಕೆ, ಹಬ್ಬಕ್ಕೆ ಅನುಸಾರವಾಗಿ ಒಂದೊಂದು ಕೀರ್ತನೆಗಳು ಅಥವಾ ಒಂದಕ್ಕಿಂತಲೂ ಹೆಚ್ಚು ಕೀರ್ತನೆಗಳನ್ನು ಅವರು ಹಾಡ್ತಿದ್ರು. ಯಾಕಂದರೆ ಕೀರ್ತನೆಗಳು ಹಾಡು ಪುಸ್ತಕ. ಆದರೆ ಹಾಡು ಪುಸ್ತಕದಲ್ಲಿಯೇ ದೇವರ ಸಂದೇಶ ಇದೆ, ಹಾಡಿನ ಪುಸ್ತಕದಲ್ಲಿಯೇ ದೇವರ ಪ್ರವಾದನೆ ಇದೆ, ಹಾಡಿನ ಪುಸ್ತಕದಲ್ಲಿಯೇ ಉಪದೇಶವಿದೆ, ಹಾಡಿನ ಪುಸ್ತಕದಲ್ಲಿಯೇ ಸ್ತುತಿ ಸ್ತೋತ್ರವಿದೆ, ಹಾಡಿನ ಪುಸ್ತಕದಲ್ಲಿಯೇ ಆರಾಧನೆ ಇದೆ, ಹಾಡಿನ ಪುಸ್ತಕದಲ್ಲಿಯೇ ಪ್ರಾರ್ಥನೆ ಇದೆ, ಹಾಡಿನ ಪುಸ್ತಕದಲ್ಲಿಯೇ ಒಬ್ಬ ವ್ಯಕ್ತಿಯ ಅನುಭವ, ಸಾಕ್ಷಿ, ದುಃಖ, ಬೇಸರ ಇವೆಲ್ಲವೂ ಕೂಡ ಅಡಕವಾಗಿದೆ. ಆದ ಕಾರಣ ಕೀರ್ತನೆಗಳು 70 ನಾವು ನೋಡಿಕೊಳ್ಳೋದಕ್ಕೆ ಮುಂಚಿತವಾಗಿ ನಾವು ಕೀರ್ತನೆ
40 ಸ್ವಲ್ಪ ನೋಡಿಕೊಳ್ಳುವಂಥದ್ದು ಒಳ್ಳೆಯದು. ಯಾಕಂದರೆ 40ನೇ ಕೀರ್ತನೆ ಬೇರೆ ಕೀರ್ತನೆಗಳು ಅಧ್ಯಾಯಗಳಷ್ಟೇ ಬರೆದಿದ್ವು ತಲೆ ಬರಹದಲ್ಲಿ ಅಥವಾ ಶಿರೋನಾಮೆಯಲ್ಲಿ. ಆದರೆ ಈ ಒಂದು ಕೀರ್ತನೆಯಲ್ಲಿ ವಚನಗಳು ಕೂಡ ಎಷ್ಟನೇ ವಚನದಿಂದ ಎಷ್ಟನೇ ವಚನದವರೆಗೆ ಎಂಬುದಾಗಿ ವಚನಗಳು ಕೂಡ ಬರೆದಿರುವುದರಿಂದ ನೋಡಿಬಿಡೋಣ. ಸ್ವಲ್ಪ ಕೀರ್ತನೆ 40:13 ಇರುವಂಥ ವಾಕ್ಯದಲ್ಲಿ, ಯೆಹೋವನೇ ದಯವಿಟ್ಟು Psalm 40 verses 13 to 17 ಅದರಲ್ಲಿ ದೇವರಿಗೆ ತನ್ನನ್ನು ರಕ್ಷಿಸುವಂತೆ, ಬೇಗ ಬಂದು ಸಹಾಯ ಮಾಡುವಂತೆ ಮತ್ತು ದೇವರ ದರ್ಶನವನ್ನು ಬಯಸುವಂಥವರು ಉಲ್ಲಾಸವಾಗಿರುವಂತೆ ಮತ್ತು ಅದೇ ಸಂದರ್ಭದಲ್ಲಿ ದೇವರ ಸಹಾಯ ಕೋರುವಂಥ ಒಂದು ಕೀರ್ತನೆ ಇದಾಗಿರ್ತದೆ. 70ನೇ ಕೀರ್ತನೆ ಭಾಳ ಚಿಕ್ಕ ಕೀರ್ತನೆ. ಯಾಕಂತೇಳಿದ್ರೆ 5 ವಚನ ಒಂದೊಂದಾಗಿ 5 ವಚನಗಳನ್ನು ನಾವೀಗ ನೋಡಿಕೊಳ್ಳಲಿಕ್ಕಿದ್ದೇವೆ. ಬನ್ನಿರಿ. 70 ಮತ್ತು 1ನೇ ವಚನ. ದೇವರೇ ದಯವಿಟ್ಟು ನನ್ನನ್ನು ರಕ್ಷಿಸು. ಅಪರೂಪವಾಗಿ ಕೀರ್ತನೆಗಾರನು ಮತ್ತು ದಾವೀದನು ದಯವಿಟ್ಟು ಎಂಬುದಾಗಿ ಕೀರ್ತನೆಯಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಆದರೂ ಕೂಡ ಅದರ ಅವಶ್ಯಕತೆ ಇದೆ. ಯಾಕಂತೇಳಿದರೆ ದೇವರ ಹತ್ರ ನಾವು ಬೇಡಿಕೊಳ್ಬೇಕು. ದೇವರ ಹತ್ರ ನಾವು ಡಿಮ್ಯಾಂಡ್ ಮಾಡಲಿಕ್ಕಾಗಲ್ಲ. ದೇವರ ಹತ್ರ ನಾವು ಮಾರ್ಗದರ್ಶನ ನೀಡುವಂತೆ ದೇವರು ನಮ್ಮ ಮಾತು ಕೇಳಬೇಕಂತ ಏನಿಲ್ಲ. ಆತನು ಇರುವಾತನೇ ಆಗಿದ್ದಾನೆ. ಆತನು ಸಾರ್ವಭೌಮನಾಗಿದ್ದಾನೆ. ಆತನು ಸತ್ಯ ದೇವರು, ನಿತ್ಯ ಜೀವವಾಗಿದ್ದಾನೆ. ಆತನಿಗೆ ಮರೆಯಾದದ್ದು ಒಂದೂ ಇಲ್ಲ. ಆ ವಾಕ್ಯ ಎಲ್ಲಿದೆ ಅಂತ ಹೇಳಿದರೆ, ಈಗ ತಾನೇ ನಾನು ಹೇಳಿದಂಥ ಆ ವಾಕ್ಯ, ಆತನಿಗೆ ಮರೆಯಾದದ್ದು ಒಂದೂ ಇಲ್ಲ ಎಂಬಂಥ ವಾಕ್ಯ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿದೆ. 4ನೇ ಅಧ್ಯಾಯ ಮತ್ತು 13ನೇ ವಚನ ಈ ರೀತಿಯಾಗಿದೆ. ನಿಮಗಾಗಿ ಓದ್ತೇನೆ. Hebrews 4:13 ನಾವು ಯಾವ ಆತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಯಲ್ಲಿ, ಅಂದರೆ ದೇವರ ದೃಷ್ಟಿಯಲ್ಲಿ, ಸಮಸ್ತವು ಮುಚ್ಚು ಮರೆ ಇಲ್ಲದ್ದಾಗಿಯೂ ಬಯಲಾದದ್ದಾಗಿಯೂ ಅದೇ ಆತನ ಸನ್ನಿಧಿಯಲ್ಲಿ, ಅಂದರೆ ದೇವರ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದು ಇಲ್ಲ. ಹಾಗಾದರೆ ಎಲ್ಲವೂ ಗೋಚರ, ಎಲ್ಲವೂ ಬಯಲು, ಎಲ್ಲವೂ ಆತನಿಗೆ ತೆರೆದ ಪುಸ್ತಕದೋಪಾದಿಯಲ್ಲಿದೆ. ಆದ ಕಾರಣ ದೇವರೇ ದಯವಿಟ್ಟು ನನ್ನನ್ನು ರಕ್ಷಿಸು. ಯಾಕೆ ಈ ದಾವೀದನು ಇಂಥ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ? ಯಾಕಂದರೆ ಬೇರೆ ಪ್ರಾರ್ಥನೆಗಳಲ್ಲಿ ದಾವೀದನು ಹೇಳುವಾಗ ದೇವರೇ ರಕ್ಷಿಸು. ಉದಾಹರಣೆಗೆ ಕೀರ್ತನೆ 69ರಲ್ಲಿ ದೇವರೇ ರಕ್ಷಿಸು, 2ನೇ ಮಾತು. ಮತ್ತು 68ನೇ ಕೀರ್ತನೆ ದೇವರು ಎದ್ದು ಹೊರಡುವಾಗ ಅಂತ ದೇವರೇ ಎಂಬುದಾಗಿ ಹೇಳಿದಂಥ ಆ ದಾವೀದನು ಈಗ ದಯವಿಟ್ಟು ಎಂಬುದಾಗಿ ಹೇಳುವಾಗ ಇದು ಭಾಳ ಸೀರಿಯಸ್ ಆಗಿ ಗಂಭೀರವಾದಂಥ ಒಂದು ಅನುಭವದಲ್ಲಿ ಇರಬೇಕು. ಯೆಹೋವನೇ ಬೇಗ ಬಂದು ಸಹಾಯ ಮಾಡು. ಕೆಲವು ಸಾರಿ ನಮಗೆ ಅನಿಸ್ತದೆ, ದೇವರೇ ಬೇಗ ಬಂದು ನನಗೆ ಸಹಾಯ ಮಾಡು ಅಂತ ಹೇಳ್ಬಿಟ್ಟು. ಆ ರೀತಿಯಾಗಿ ದಾವೀದನಿಗೂ ಅನಿಸಿತು. ಆದ ಕಾರಣ ತನ್ನ ಅನಿಸಿಕೆಯನ್ನು ದೇವರ ಮುಂದೆ ಹೇಳುವಾಗ ಆ ಅನಿಸಿಕೆ ಪ್ರಾರ್ಥನೆಯಾಯಿತು. ಅನಿಸಿಕೆ ಪ್ರಾರ್ಥನೆ ಆಯಿತು. ಹೌದು, ಒಂದು ಸಾರಿ ನಾನು ಮಾತಾಡ್ತಾ ಇದ್ದಾಗ ಒಂದು ಚಿಕ್ಕ ಗುಂಪಿನಲ್ಲಿ ಒಬ್ಬರು ಇದ್ದಕ್ಕಿದ್ದ ಹಾಗೆ ಒಂದು ಪ್ರಶ್ನೆ ಕೇಳಿದರು. ಆ ಪ್ರಶ್ನೆ ಏನಂತ ಹೇಳಿದರೆ, ನನಗೆ ಬಹಳ ಕೆಟ್ಟ ಆಲೋಚನೆಗಳು ಬರ್ತಾ ಇವೆ, ಏನು ಮಾಡಬೇಕು? ಬಹಳ ಕೆಟ್ಟ ಯೋಚನೆಗಳು ಬರ್ತಾ ಇವೆ, ಏನು ಮಾಡಬೇಕೆಂಬುದಾಗಿ ಯೌವನ ವ್ಯಕ್ತಿ ಆ ಪ್ರಶ್ನೆ ಕೇಳಿದಾಗ ಕೂಡಲೇ ನಾನು ಬರೆದಂಥ ಒಂದು ಬೋರ್ಡ್ ಇತ್ತು, ಅಲ್ಲಿ ಬರೆದೆ ನಾನು. ಎಷ್ಟು ಆಲೋಚನೆಗಳು ಇರ್ಬೋದು ಒಂದು ದಿನಕ್ಕೆ? ಸುಮಾರು 1000 ಆಲೋಚನೆಗಳು, ಕೆಟ್ಟ ಆಲೋಚನೆಗಳು, 100ರಿಂದ 1000 ಆಲೋಚನೆಗಳು ಬರ್ತವೆ. ಬರೋದಾಗಿದ್ದರೆ
ನನ್ನ ಒಂದು ಚಿಕ್ಕ ಸಲಹೆ ಆ ವ್ಯಕ್ತಿಗೆ ನಾನು 1 ನಿಮಿಷದಲ್ಲಿ ಕೊಟ್ಟ ಉತ್ತರ ಏನಂತ ಹೇಳಿದರೆ, ಕನ್ವರ್ಟ್ ಎವ್ರಿ ಥಾಟ್ ಇಂಟು ಪ್ರೇಯರ್. ಬರುವಂಥ ಪ್ರತಿಯೊಂದು ದುರಾಲೋಚನೆಗಳನ್ನು ಪ್ರಾರ್ಥನೆಯನ್ನಾಗಿ ಮಾರ್ಪಡಿಸಿ ಬದಲಾಯಿಸಿಕೊಳ್ಳಿರಿ ಎಂಬುದಾಗಿ. ಹಾಗಾದರೆ ಒಂದು ದಿನಕ್ಕೆ ಕನಿಷ್ಠ ಪಕ್ಷ 100 ದುರಾಲೋಚನೆ ಬಂದರೆ 100 ಸಮಾಲೋಚನೆ, 100 ಪ್ರಾರ್ಥನೆ. ಇಲ್ಲ, ನನಗೆ ಭಾಳ ದುರಾಲೋಚನೆಗಳು, ಕೆಟ್ಟ ಯೋಚನೆಗಳು ಬರ್ತವೆ, 1000 ಬರ್ತವೆ. ಹಾಗಾದರೆ 1000 ದುರಾಲೋಚನೆಗಳನ್ನು 1000 ದೇವರ ಆಲೋಚನೆಗಳನ್ನಾಗಿ ಮಾಡಿಕೊಳ್ಬೇಕು. ದುರಾಲೋಚನೆ ದೇವರ ಆಲೋಚನೆ. ಹೇಗೆ? ಪ್ರಾರ್ಥನೆಯಾಗಿ, ಸ್ವಾಮಿ ಕರ್ತನೆ, ನನಗೆ ಇಂಥ ಒಂದು ವಿಚಾರ ಬಂದಿದೆ, ದಯಮಾಡಿ ನನಗೆ ಸಹಾಯ ಮಾಡು ಎಂಬುದಾಗಿ ಮಾಡುವಂಥ ಒಂದು ಪ್ರಾರ್ಥನೆ. 69ನೇ ಕೀರ್ತನೆ ಅಲ್ಲಿ 6ನೇ ವಚನ ಒಂದು ಒಳ್ಳೆಯ ಮಾತಿದೆ ನೋಡ್ರಿ. ಸೇನಾಧೀಶ್ವರನೇ ಯೆಹೋವನೇ, ನಿನ್ನನ್ನು ನಂಬಿದವರಿಗೆ ನನ್ನಿಂದ ನಿರಾಶೆಯಾಗದಿರಲಿ. ಒಳ್ಳೆ ಪ್ರಾರ್ಥನೆ. 2ನೇ ಭಾಗ, ಇಸ್ರಾಯೇಲರ ದೇವರೇ, ನಿನ್ನ ದರ್ಶನಾರ್ಥಿಗಳು ನನ್ನಿಂದ ಅವಮಾನಕ್ಕೆ ಗುರಿಯಾಗದಿರಲಿ. ನನ್ನ ಆಲೋಚನೆ, ನನ್ನ ನಡತೆಯಿಂದ ಬೇರೆಯವರಿಗೆ ಅದು ಅಡ್ಡಿ ಆಗದಿರಲಿ. ಒಳ್ಳೆ ಪ್ರಾರ್ಥನೆ, ಒಳ್ಳೆ ಪ್ರಾರ್ಥನೆ. ನಾನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ನನ್ನಿಂದ ಬೇರೆಯವರಿಗೆ ಯಾರಿಗೂ ವಿಘ್ನಕರವಾಗಬಾರ್ದು, ಅಡ್ಡಿ ಆಗಬಾರ್ದು ಎಂಬುದಾಗಿ. ಸರಿ, ದೇವರೇ ದಯವಿಟ್ಟು ನನ್ನನ್ನು ರಕ್ಷಿಸಿ, ಯೆಹೋವನೇ ಬೇಗ ಬಂದು ಸಹಾಯ ಮಾಡು ಅಂತ ಹೇಳ್ಬಿಟ್ಟು 2ನೇ ವಚನದಲ್ಲಿ ಕೀರ್ತನೆ 70 Psalm 70 verse 2, ನನ್ನ ಪ್ರಾಣಕ್ಕಾಗಿ ಸಮಯ ನೋಡುವವರು ಆಶಾಭಂಗಪಟ್ಟು ಅಪಮಾನ ಹೊಂದಲಿ. ಒಂದು ರೀತಿಯಿಂದ ಈ ನ್ಯಾಯ ನೀತಿ ಸ್ಥಾಪಿಸಬೇಕು ಎಂಬುದಾಗಿ ದಾವೀದನು ಬಯಸಿದನು. ಯಾಕಂತ ಹೇಳಿದರೆ ದೇವರು ನ್ಯಾಯದ ದೇವರು. ಆದ ಕಾರಣ ಆ ರೀತಿಯಾಗಿ ಅವನು ಕೇಳಿದರಲ್ಲಿ ತಪ್ಪೇನಿಲ್ಲ. ಆದರೆ ಅದೇ ಸಂದರ್ಭದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಒಂದು ಮಾತಿದೆ, ಅದು ನನಗೆ ನೆನಪಿಗೆ ಬಂತು. ಅದನ್ನು ಓದ್ತೇನೆ. ಈಗ ದಾವೀದನ ಪುತ್ರನಿಗೂ, ಅಂದರೆ ಅರಸನಾದ ದಾವೀದನಿಗೂ ಅರಸನಾದ ಯೇಸು ಕರ್ತನಿಗೂ ಇರುವಂಥ ಒಂದು ವ್ಯತ್ಯಾಸ ನಾವು ನೋಡಿಕೊಳ್ತಾ ಇದ್ದೇವೆ. 8ನೇ ಅಧ್ಯಾಯ ಅಪೊಸ್ತಲ ಕೃತ್ಯದಲ್ಲಿ ನಾವು ಯೇಸು ಕರ್ತನ ಬಗ್ಗೆ ನಾವು ನೋಡ್ತೇವೆ. ಯಾಕಂತ ಹೇಳಿದರೆ, ಒಬ್ಬ ವ್ಯಕ್ತಿ ರಥವನ್ನು ಓಡಿಸಿಕೊಂಡು ಹೋಗ್ತಾ ಇದ್ದಂಥ ಒಬ್ಬ ವ್ಯಕ್ತಿ, ಅವನು ಐಥಿಯೋಪಿಯಾದ ಒಬ್ಬ ವ್ಯಕ್ತಿ. ಮತ್ತು ಆ ವ್ಯಕ್ತಿ ಹೋಗ್ತಾ ಇರುವಾಗ ಆತನು ಮೇಲ್ವಿಚಾರಕನಾಗಿದ್ದಂತೆ, ಖಜಾನೆಯ ಮೇಲ್ವಿಚಾರಕನಾಗಿದ್ದ ಮತ್ತು ರಾಣಿಯಾಗಿದ್ದ ಕಂದಾಕೆಯ ಕೈ ಕೆಳಗೆ ದೊಡ್ಡ ಅಧಿಕಾರಿಯಾಗಿದ್ದಂಥ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದಂಥ ವೇಳೆಯಲ್ಲಿ ದೇವರಾತ್ಮನು ಫಿಲಿಪ್ಪನಿಗೆ ಹೋಗಿ ಅವನಿಗೆ ಹೇಳ್ತಕ್ಕಂಥದ್ದನ್ನು ಹೇಳುವಂತೆ ಪ್ರೇರೇಪಣೆ ಕೊಟ್ಟಾಗ ಅವನು ಒಂದು ಪುಸ್ತಕ ಓದ್ತಾ ಇರ್ತಾನೆ. ಅದು ಆ ಕಾಲದಲ್ಲಿ ಐಥಿಯೋಪಿಯಾದ ವ್ಯಕ್ತಿ, ದೊಡ್ಡ ವ್ಯಕ್ತಿ ಬೇರೆ, ಯಾಕಂದರೆ ದೊಡ್ಡ ಅಧಿಕಾರಿ ಮತ್ತು ರಾಣಿಯ ಎಲ್ಲ ಖಜಾನೆಯ ಮೇಲ್ವಿಚಾರಕನು, ಬಾಡಿಗಾರ್ಡ್ ಇಲ್ಲದೆ ಒಬ್ಬನೇ ಹೋಗ್ತಾ ಇದ್ದಾನೆ. ಹೋಗ್ತಾ ಇದ್ದಾಗ ಅಂಗರಕ್ಷಕರಿಲ್ಲದೆ, ಯಾರು ಕಾಪಾಡೋರಿಲ್ಲದೆ ರಥದಲ್ಲಿ ಹೋಗ್ತಾ ಇರುವಂಥ ವೇಳೆಯಲ್ಲಿ ಆ ವ್ಯಕ್ತಿ ಯೆಶಾಯನ ಪ್ರವಾದಿಯ ಪುಸ್ತಕ ಕೈಯಲ್ಲಿ ಇಟ್ಕೊಂಡು ಓದ್ತಾ ಇದ್ದಾನೆ. ಅವನು ಓದ್ತಾ ಇದ್ದ ವಚನ ಏನಂದರೆ, ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆ ಆತನು ಒಯ್ಯಲ್ಪಟ್ಟನು. ಅಂದರೆ ಯೇಸು ಕರ್ತನ ಬಗ್ಗೆ ಓದ್ತಾ ಇದ್ದಾನೆ. ಮತ್ತು ಹಾಗೆಯೇ ಓದುವಾಗ 33ನೇ ವಚನ ಅಪೊಸ್ತಲ ಕೃತ್ಯ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 8 verse 33, 8:33, ಆತನಿಗುಂಟಾದ, ಅಂದರೆ ಯೇಸು ಕರ್ತನಿಗೆ ಉಂಟಾದ ದೀನಾವಸ್ಥೆಯಲ್ಲಿ ನ್ಯಾಯವು ಇಲ್ಲದೆ
ಹೋಯಿತು. ಆದರೆ ಇಲ್ಲಿ ದಾವೀದನು ನನ್ನ ಪ್ರಾಣಕ್ಕಾಗಿ ಸಮಯ ನೋಡುವರೆಲ್ಲರೂ ಆಶಾಭಂಗಪಟ್ಟು ಅವಮಾನ ಹೊಂದಲಿ, ಅವರು ಮಾನಭಂಗದಿಂದ ಹಿಂದಿರುಗಿ ಓಡಿ ಹೋಗಲಿ ಅಥವಾ ಓಡಲಿ ಅಂತ ಹೇಳ್ತಾರೆ. ಅಂದರೆ ಒಂದು ರೀತಿಯಿಂದ ಮುಯ್ಯಾಗಲಿ, ನ್ಯಾಯ ತೀರಿಸಲ್ಪಡಲಿ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಅಪೊಸ್ತಲಕೃತ್ಯ 8:33 ಆತನಿಗೆ ನ್ಯಾಯ ಇಲ್ಲದೆ ಹೋಯಿತು. ಯಾಕಂದರೆ ಆತನ ಕೃಪೆಯನ್ನು ಕೊಡಲಿಕ್ಕೆ ಬಂದ ಆತನಿಗೆ ಕೆಲವು ಸಾರಿ ನ್ಯಾಯ ಇಲ್ಲದೆ ಹೋಗುವಂಥ ಸಾಧ್ಯತೆ ನಮಗಾಗಿ, ಅದು ನನಗಾಗಿ ಆತನು ಆ ರೀತಿಯಾಗಿ ಅನುಭವಿಸಬೇಕಾಯಿತು. 3ನೇ ವಚನ, ಕೀರ್ತನೆ 70 3ನೇ ವಚನದಲ್ಲಿ, ಆಹಾ ಆಹಾ ಎಂದು ಪರಿಹಾಸ್ಯ ಮಾಡುವವರು ತಮಗಾಗುವ ಅಪಮಾನದಿಂದ, 2ನೇ ಸಾರಿ ಅಪಮಾನ ಹೊಂದಲಿ. 2ನೇ ವಚನ, ಅಪಮಾನದಿಂದ ಬೆಂಗೊಟ್ಟು ಓಡಿ ಹೋಗಲಿ ಎಂಬುದಾಗಿ ಹೇಳಿಬಿಟ್ಟು ಈಗ ದಾವೀದನು ವೈರಿಯ ಕಡೆಗೆ ತಿರುಗಿಸಿದಂಥ ದಾವೀದನು ತನ್ನ ಗಮನ ಈಗ ದೇವರ ಕಡೆಗೆ ತಿರುಗುತ್ತದೆ. ಕೆಲವು ಸಾರಿ ನಮ್ಮ ಪ್ರಾರ್ಥನೆಯಲ್ಲಿ ಇದನ್ನು ನಾವು ಫಾಲೋ ಮಾಡುವಂಥದ್ದು, ಅನುಸರಿಸುವಂಥದ್ದು ಒಳ್ಳೆಯದು. ಯಾಕಂತೇಳಿದ್ರೆ ಏನೋ ಒಂದು ಕಷ್ಟ, ಏನೋ ಒಂದು ಅಪಾರ್ಥತೆ, ಏನೋ ಒಂದು ದುಃಖ, ಏನೋ ಒಂದು ಬೇಸರ ನಮ್ಮ ಜೀವನದಲ್ಲಿ ಬರ್ತದೆ. ಬಂದಾಗ ಏನು ಮಾಡಬೇಕು, ಅದನ್ನೇ ನಾವು ದೇವರ ಹತ್ರ ಹೇಳ್ಕೊಂಡಿರೋಕ್ಕಿಂತಲೂ ಅದನ್ನೇ ನಾವು ನೋಡ್ತಾ ಇರೋಕ್ಕೆ ಬದಲಾಗಿ, ಅಂದರೆ ನಮ್ಮ ಮನಸ್ಸಿನಲ್ಲಿ ಆ ದುಃಖವನ್ನೇ ನೋಡೋದಕ್ಕಿಂತಲೂ ನಾವು ದುಃಖದ ಆಚೆ ಸ್ವಸ್ಥ ಮಾಡುವ ಆತನ ಕಡೆ, ಕರ್ತನ ಕಡೆ, ಒದಗಿಸುವ ಆತನ ಕಡೆ, ಗುಣಪಡಿಸುವ ಆತನ ಕಡೆ, ಪುನರುಜ್ಜೀವಿಸುವ ಆತನ ಕಡೆ ನಾವು ತಿರುಗಿಕೊಳ್ಳುವುದು, ನೋಡುವಂಥದ್ದು, ಅವಲೋಕಿಸುವುದು ಅಗತ್ಯ. ಸರಿ, ಆದ ಕಾರಣ ಈಗ ದಾವೀದನ ಒಂದು ದೃಶ್ಯ ಬದಲಾಯಿತು, ಪ್ರಾರ್ಥನೆಯೂ ಬದಲಾಯಿತು. ಏನಂತ ಪ್ರಾರ್ಥಿಸ್ತಾನಂತೆ ನೋಡೋಣ ಬನ್ನಿರಿ. 4ನೇ ವಚನ, ಕೀರ್ತನೆ 70 4ನೇ ವಚನ, Psalm 70:4, ನಿನ್ನ ದರ್ಶನವನ್ನು ಕೋರುವವರೆಲ್ಲರೂ, ದೇವರ ದರ್ಶನವನ್ನು ಕೋರುವಂಥವರು ಇದ್ದಾರೆ. ಪ್ರಾರ್ಥನೆಗೆ ಇನ್ನೊಂದು ಹೆಸರು ದೇವದರ್ಶನ ಕೋರುವವರು, ದೇವದರ್ಶನ ಕೋರುವಂಥವರು, ದೇವದರ್ಶನವನ್ನು ಅಪೇಕ್ಷಿಸುವಂಥವರು. ಸರಿ, ದೇವದರ್ಶನವನ್ನು ಅಪೇಕ್ಷಿಸುವವರು ಎಂಬುದಾಗಿ 69ನೇ ಅಧ್ಯಾಯ ಕೀರ್ತನೆ 32ನೇ ವಚನದಲ್ಲಿ ಇದೆ. ಆದರೆ ಇಲ್ಲಿ 70ನೇ ಅಧ್ಯಾಯದ 4ನೇ ವಚನದಲ್ಲಿ, ನಿನ್ನ ದರ್ಶನವನ್ನು ಕೋರುವವರೆಲ್ಲರೂ ನಿನ್ನಲ್ಲಿ ಉಲ್ಲಾಸದಿಂದ ಸಂತೋಷಿಸಲಿ. ದೇವರನ್ನು ಕೋರುವವರು ಸಂತೋಷದಿಂದ ಉಲ್ಲಾಸಿಸಲಿ. ವಾವ್, ಈ ಅನುಭವ ನನಗೆ ಬೇಕು. ಈ ಅನುಭವ ನನಗೆ ಒಂದು ದಿನ ಅಥವಾ ಯಾವಾಗೋ ಒಂದು ದಿನ ಹಾಗಲ್ಲ, ಜೀವಮಾನವೆಲ್ಲ ನನಗೆ ಬೇಕು ಇಂಥ ಒಂದು ಅನುಭವ. ಏನಂದರೆ ನಾನು ನನ್ನ ಜೀವಮಾನವೆಲ್ಲ ದೇವರ ದರ್ಶನವನ್ನು ಕೋರುವವನಾಗಿ, ಜೀವಮಾನವೆಲ್ಲ ದೇವರಲ್ಲಿ ಉಲ್ಲಾಸದಿಂದ ಸಂತೋಷಿಸುವವನಾಗಿ ನಾವುಗಳು ಇರುವಂತೆ ದೇವರು ಸಹಾಯ ಮಾಡಲಿ. ನಿನ್ನ ಜಯದಲ್ಲಿ ಆನಂದಿಸುವವರು ಏನಂತ ಹೇಳಬೇಕು? 4ನೇ ವಚನ, ದೇವರಿಗೆ ಸ್ತೋತ್ರವೆಂದು ಯಾವಾಗಲೂ ಅನ್ನೋರಾಗಿರಲಿ. ಊಟ ನೋಡ್ರಿ, ಒಂದು ದಿನಕ್ಕೆ 3 ಸಾರಿ ನಾವು ಊಟ ಮಾಡ್ಬೋದು. ನಿದ್ದೆ ಒಂದು ವೇಳೆ 5 ತಾಸು 6 ತಾಸು 7 8 ತಾಸು. ಆದರೆ ಯಾವಾಗಲೂ ನಾವು ಮಾಡುವಂಥದ್ದು ಯಾವುದು? ಉಸಿರಾಡುವಂಥದ್ದು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯಾವಾಗಲೂ ದೇವ್ರ ಸ್ತೋತ್ರ ಅಂತ ನಾವು ಹೇಳ್ತಾ ಇರಬೇಕಂತೆ. ಎಚ್ಚರಿಕೆ ಇದ್ದಾಗ, ನಾನಾದರೂ ಕುಗ್ಗಿದವನು ದಿಕ್ಕಿಲ್ಲದವನು ಆಗಿದ್ದೇನೆ. ದೇವರೇ ಶೀಘ್ರವಾಗಿ ಬಾ, ಯೆಹೋವನೇ ನೀನೇ ನನ್ನ ಸಹಾಯಕನು ರಕ್ಷಕನು ಆಗಿದ್ದಿ. ನೋಡ್ರಿ, ಕ್ರಿಸ್ತನ ಒಂದು ಚಿತ್ರ ಇಲ್ಲಿ ಬಂದುಬಿಡ್ತು. ಸಹಾಯಕನು, 1 ಯೋಹಾನ 2:1-2ರಲ್ಲಿ ಆತನಿಗೆ ಸಹಾಯಕನಂತ ಯೇಸು ಕ್ರಿಸ್ತನಿಗೆ ಹೆಸರು. ಮತ್ತು ರಕ್ಷಕನು, ಹೌದು, ಸಿಮಿಯೋನನ್ನು ತಕ್ಕೊಂಡು ನಾನು ರಕ್ಷಕನನ್ನು ನೋಡಿದೆ, ನಿನ್ನ ರಕ್ಷಣೆಯನ್ನು ನೋಡಿದೆ ಎಂಬುದಾಗಿ ಆ ರೀತಿಯಾಗಿರುವಂತೆ ದೇವರು ಸಹಾಯ ಮಾಡಲಿ. ಕೀರ್ತನೆ 70ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.